ವಿಜಯಪುರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆ ನಡೆಸಿಲ್ಲ ಎಂದು ಕೆಲ ಸದಸ್ಯರು ಪ್ರತಿಭಟನೆ ನಡೆಸುವ ಘಟನೆ ವರದಿಯಾಗಿದೆ. ಇಂದು ವಿಜಯಪುರ ಪುರಸಭೆ ಅಧ್ಯಕ್ಷರಾದ ಭವ್ಯ ಮಧು ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಬೆಳಗ್ಗೆಯಿಂದ ನಡೆಯಿತು. ಸ್ಥಾಯಿ ಸಮಿತಿ ಅಧ್ಯಕ್ಷರ ಚರ್ಚೆಗೆ ಗೊಂದಲ ಉಂಟಾಗಿ ಮುಂದಿನ ಸಭೆಗೆ ಈ ವಿಷಯವನ್ನು ತರಲಾಗುವುದೆಂದು ಸಭೆಯನ್ನು ಅಂತ್ಯಗೊಳಿಸಿದರು. ಈ ಮಧ್ಯೆ ಕೆಲ ಸದಸ್ಯರು ಸಭೆಯಲ್ಲಿ ಚರ್ಚೆ ಆಗಬೇಕಾದ ವಿಷಯವನ್ನು ಮುಂದಿನ ಸಭೆಗೆ ಯಾಕೆ ತರಬೇಕು, ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಯ್ಕೆಯನ್ನು ಮಾಡುವಂತೆ ಪಟ್ಟು ಹಿಡಿದು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಈ ಮಧ್ಯೆ ಅಧ್ಯಕ್ಷರ ಆಯ್ಕೆ ವಿಷಯವನ್ನು ಯಾಕೆ ತರಬೇಕಾಗಿತ್ತು, ಹಿಂದೆ ನಡೆಸಲಿ, ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸುವುದಾಗಿ ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳಿಂದ ಸ್ಥಾಯಿ ಸಮಿತಿ ಅಧ್ಯಕ್ಷರಿಲ್ಲದೆ ಇದ್ದ ಪುರಸಭೆಯಲ್ಲಿ ಇಂದು ಚರ್ಚೆಗೆ ತಂದಿದ್ದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಗೊಂದಲದ ಗೂಡಾಗಿ ಆಯ್ಕೆ ಪ್ರಕ್ರಿಯೆ ಮುಂದೂಡಿದ್ದು ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ ಎಂದು ಕೆಲ ಸದಸ್ಯರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಇವತ್ತು ಬೆಳಿಗ್ಗೆ ಕುಂದಿದ್ದೀನಿ, ನಾವು ಸಭೆ ಮಾಡಿದ್ದು ಇದೇನಾ? ಮತ್ತಾಯಿ ಧೋರಣೆ ತಾನೇ ಇದು? ಪಕ್ಷಪಾತ ಮಾಡ್ತಾ ಇರೋದೇನು? ಸಭೆ ತರಬಾರ್ದಾಗಿತ್ತು. ಯಾಕೆ ತಂದ್ರಿ? ಮ್ಯಾಟ್ರ್ ಹೆಂಗ್ ತಂದ್ರಿ ನೀವು? ತಗೊಳ್ರಿ ಪತ್ರಕರ್ತರೆ ನೋಡಿ, ಅವರೇ ತಂದಿರೋದು ಮ್ಯಾಟ್ರು. ಈಗ ಓದ್ ಫೀಲ್ಡ್ ಅಲ್ಲಿ ಸಾಯಿ ಸಮಿತಿ ಸಬ್ಜೆಕ್ಟೇ ತಗೊಂಬರಿಲ್ಲ, ಹಂಗೆ ಓದಿಲ್ಲ, ಹಂಗೆ ಇರ್ಬೇಕಾಗಿತ್ತು. ಅವರೇ ಹೇಳಿದ್ರು, ಇವಾಗ ಅವರೇ ತಂದು ಅವರೇ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅವರೇ ಹೇಳಿಬಿಟ್ಟು ಇವಾಗ ಅವರೇ ಮುಂದಿರ್ಬೇಕಂದ್ರೆ ಆಗ ಅಧ್ಯಕ್ಷರು ಯಾರು ಬರ ಇದ್ದಾರೆ? ಯಾರು ಬರ ಅಧ್ಯಕ್ಷರು? ನಾವು ಎಲೆಕ್ಷನ್ ರೆಡಿ ಮಾಡೋದಕ್ಕೆ ಅವ್ರು ಹೇಳ್ಬೇಕು. ಈಗ ಇಲ್ಲ ಅಂದ್ರೆ ಬೇರೆಯವರು ಅಧ್ಯಕ್ಷತೆ ವಹಿಸ್ಕೊಳಕ ಅವಕಾಶ ಇದೆ, ಅದನ್ನ ಮಾಡಿ ರೆಕಾರ್ಡ್ ಮಾಡಿ. ಚಾರ್ಜ್ ಇಲ್ಲ, ಚಾರ್ಜ್ ಪ್ರಶ್ನೆ ಬರಲ್ಲ. ಅವ್ರು ಬೇಡ ಅಂದ್ರೆ ಬೇಡ, ಅವ್ರಿಲ್ಲ ಬೇರೆಯವ್ರ ಅಧ್ಯಕ್ಷತೆ ವಹಿಸ್ಕೊಂಡು ಬಂದಿರಲ್ಲ ಸರ್, ಅವ್ರಿಗೆ ಮತದಾನದ ಹಕ್ಕಿಲ್ಲ, ಅವ್ರು ಈಗ ಸೋಮವಾರ ಟೈಮಲ್ಲಿ ಯಾರೋ ಮಾಡಿ ತಪ್ಪು ಪಾಪ ಅವರು ಮಾತಾಡಿಸಿಕೊಂಡು ಹಂಗಾಗೋದು ಬೇಡ. ಏನಮ್ಮ ಹೇಳೋದೇನು ಸರಿ, ನಿಮ್ಮ ಕಡೆಯಿಂದ ಆಗಿಲ್ಲ, ಅದು ಯಾರ್ದ ಇದಕ್ಕೆ ಏನಾಗೋದು? ಈಗ ಕರೆಕ್ಟ್. ಈಗ ಬೆಳಗ್ಗೆಯಿಂದ ಮಾಡಿದಂಥ ಸಭೆ ಈಗ ಸೋಮವಾರ ಅವರು ಕರೆದು ಮಾಡಿದ್ರು. ಪೂರ್ತಿ ಸಭೆಯೆಲ್ಲ ಅಧ್ಯಕ್ಷರು ಇಬ್ರು ಬಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಬೇಕು, ಉಪಾಧ್ಯಕ್ಷರಲ್ಲ. ಅವ್ರು ಹೆಂಗೆ ಹೇಳೋದು? ಅವರು ಅದು ಪಕ್ಷಪಾತ ತಾನೇ. ನಾನೊಬ್ಬ JDS ಜಿಲ್ಲಾಧಿಕಾರಿಗಳ ಕರೆಯನ್ನು ಬಿಡ್ರಿ, ಬರ್ಲಿ ಬಿಡಿ, ಜಿಲ್ಲಾಧಿಕಾರಿಗಳ ಬರ್ಲಿ ಬಿಡಿ. ಆಗೋದೆಲ್ಲ ಆಗೋದು ಒಳ್ಳೇದಕ್ಕೆ ಆಗೋದು ಇದನ್ನೆಲ್ಲ. ಸ್ಪಷ್ಟವಾಗಿ ಅದು ಹೇಳ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮತದಾನದ ಹಕ್ಕು ಇಲ್ಲ. ಈ ಸಭೆಯ ಅಧ್ಯಕ್ಷತೆಯನ್ನು ನಾವು ಬೇಡ ವಹಿಸಬೇಡಿ ಅಂದ್ರೆ ಅವರು ವಹಿಸಂಗಿಲ್ಲ. ಇಲ್ಲಿರ್ತಕ್ಕಂಥ ಯಾರೋ ಒಬ್ರು ಹಿರಿಯರು
ಆ ಸಭೆ ಅಧ್ಯಕ್ಷತೆ ಕಾನೂನಲ್ಲಿ ಇರೋದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನಾವು. ಇಲ್ಲ ಸರ್ ಹೇಳಿ ಸರ್. ಈಗ ಅಧ್ಯಕ್ಷ ಪ್ರಾಧಿಕಾರ ಅಂತ ಇದೆ, ಹೇಳಿ ಸ್ಥಾಯಿ ಸಮಿತಿ ಇವತ್ತು ಮಮತಾಯಿ ಧೋರಣೆ ಮಾಡಿದ್ದಾರೆ. ನಾನೊಬ್ಬ ಅಭ್ಯರ್ಥಿ ಅಂತ ಪತ್ರ ಕೊಟ್ಟರು ಪತ್ರನ ತಿರಸ್ಕಾರ ಮಾಡಿ ಹೋಗಿದ್ದಾರೆ. ಆದ್ರೆ ನಾವು ಜನಪ್ರತಿನಿಧಿಗಳು ಅಲ್ವಾ, ಇವರು ನಮ್ಮ ಅಧ್ಯಕ್ಷ ಅನ್ನೋದು ನಮ್ಗೆ ಮನವರಿಕೆ ಆಗ್ತಾ ಇಲ್ಲ. ಇವತ್ತು ಮಾಡಿದಿರೋ ಸಭೆ ಎಲ್ಲ ಮುಂದೂಡಲಾಗಿದೆ, ಮುಂದೂಡಿಕೆ ಮಾಡಲಿ. ಸರ್ ನಾವು ಎದ್ದೋಗಲ್ಲ, ಇಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ಫೋನ್ ಮಾಡ್ಬೇಕು, ನೀವು ಕರಿಬೇಕೀಗ ಅಷ್ಟೇ.